ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರೈಲ್ವೆ ನೇಮಕಾತಿ ಮಂಡಳಿಯು ಜನವರಿ 30ರಂದು ಅಧಿಕೃತ ವೆಬ್ಸೈಟಲ್ಲಿ ಅಂದರೆ RRB ಗ್ರೂಪ್ ಡಿ ಅಧಿಸೂಚನೆ 2026 ಟೋಟಲ್ ಆಗಿ 22,195 ಹುದ್ದೆಗಳ ಅಧಿಕೃತ ಅಧಿಸೂಚನೆಯನ್ನು ಹೊರಪಡಿಸಿದೆ. ಅದರದ್ದು ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋದ ಕೊನೆ ತನಕ ನೋಡಿ. ಹಾಗೂ ಯಾರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ರೈಲ್ವೆ ನೇಮಕಾತಿ ಮಂಡಳಿಯು ಜನವರಿ 30ರಂದು ಅಧಿಕೃತ ವೆಬ್ಸೈಟ್ ಅಂದರೆ www.rrbcdg.government.in ಅಲ್ಲಿ ಮತ್ತು ಇತರ ಪ್ರಾದೇಶಿಕ ವೆಬ್ಸೈಟ್ಗಳಲ್ಲಿ RRB ಗ್ರೂಪ್ ಡಿ ಅಧಿಸೂಚನೆ 2026 ಬಿಡುಗಡೆ ಮಾಡಿದೆ. ಈ ಗ್ರೂಪಲ್ಲಿ ಭಾರತದಾದ್ಯಂತ ಒಟ್ಟು 22,195 ಹುದ್ದೆಗಳೊಂದಿಗೆ ಘೋಷಿಸಲಾಗಿದೆ. ಇಲ್ಲಿ 10ನೇ ತರಗತಿ ಅಥವಾ ITI ಪಾಸ್ ಆದ ಅಭ್ಯರ್ಥಿಗಳು ಜನವರಿ 31ರಿಂದ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಂದರೆ 31 ಜನವರಿಯಿಂದ ಅರ್ಜಿ ಹಾಕುವ ಪ್ರಕ್ರಿಯೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಾಗೂ ಮಾರ್ಚ್ 2, 2020 ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸುವಂಥದ್ದು. ಸೊ ಈ ಹುದ್ದೆಗಳಿಗೆ 18ರಿಂದ 33 ವರ್ಷ ವಯಸ್ಸಿನ ಮತ್ತು 10ನೇ ತರಗತಿ ಅಥವಾ ITI ಉತ್ತೀರ್ಣರಾದ ಎಲ್ಲ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು. ಸೊ 18ರಿಂದ 33 ವರ್ಷದ 10th ಅಥವಾ ITI ಕಂಪ್ಲೀಟ್ ಮಾಡಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಸೊ 22,195 ಲೆವೆಲ್ 1 ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆಯು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, PET, DV ಮತ್ತು ವೈದ್ಯಕೀಯ ಪರೀಕ್ಷೆಯನ್ನು ಆಧರಿಸುತ್ತದೆ. ಜನವರಿ 30ರಂದು RRB ಗ್ರೂಪ್ ಡಿ ಪೂರ್ಣ ಅಧಿಸೂಚನೆ 2026 ಬಿಡುಗಡೆ ಮಾಡಲಾಗಿದೆ. ಇದು ಅರ್ಹತೆ, ವಯಸ್ಸಿನ ಮಿತಿ, ಆಯ್ಕೆ ಪ್ರಕ್ರಿಯೆ ಮತ್ತು ಖಾಲಿ ಹುದ್ದೆಗಳು ಎಷ್ಟೆಷ್ಟಿವೆ ಇದರದ್ದು ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇನ್ನು ರೈಲ್ವೆ ನೇಮಕಾತಿ ಮಂಡಳಿಯು RRB ಅಹಮದಾಬಾದ್, RRB ಅಜ್ಮೀರ್, RRB ಅಲಹಾಬಾದ್, RRB ಬೆಂಗಳೂರು, ಭೋಪಾಲ್, ಭುವನೇಶ್ವರ, ಬಿಲಾಸ್ಪುರ್, ಚಂಡೀಗಢ, ಚೆನ್ನೈ, ಗೋರಖ್ಪುರ, ಗುವಾಹಟಿ, ಜಮ್ಮು ಶ್ರೀನಗರ, ಕೋಲ್ಕತ್ತಾ, ಮಾಲ್ಡಾ, ಮುಂಬೈ, ಮುಜಫರ್ಪುರ್, ಪಾಟ್ನಾ, ರಾಂಚಿ, ಸಿಕಂದರಾಬಾದ್, ಸಿಲಿಗುರಿ, ತಿರುವನಂತಪುರಂ ಹಾಗೂ ಇತರ 21 ಪ್ರದೇಶಗಳಲ್ಲಿ ಈ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆದಿರುವಂಥದ್ದು. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವಂಥದ್ದು. ಇನ್ನು ಈ ಹುದ್ದೆಗಳ ವಿವರ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ನಿರ್ವಾಹಕ ಮಂಡಳಿ ಬಂದು ರೈಲ್ವೆ ನೇಮಕಾತಿ ಮಂಡಳಿ ಅಂದರೆ RRB. ಪರೀಕ್ಷೆಯ ಹೆಸರು ಬಂದು RRB ಗ್ರೂಪ್ ಡಿ ಅಂತ. ಜಾಹೀರಾತು ಸಂಖ್ಯೆ CEN ಸಂಖ್ಯೆ 09/2025. ಪೋಸ್ಟ್ ಹಂತ 1. ಒಟ್ಟು ಖಾಲಿರುವ ಹುದ್ದೆಗಳು 22,195 ಹುದ್ದೆಗಳು. ಹುದ್ದೆಗಳ ಹೆಸರು ಬಂದ್ಬಿಟ್ಟು ಸಹಾಯಕ ಟ್ರ್ಯಾಕ್ ಮೆಷಿನ್, ಸಹಾಯಕ ಸೇತುವೆ ಟ್ರ್ಯಾಕ್ ಮೇಂಟೈನರ್ ಗ್ರೇಡ್ 4, ಸಹಾಯಕ PWay, ಸಹಾಯಕ TRD, ಸಹಾಯಕ ಲೋಕೋ ಶೆಡ್ ಎಲೆಕ್ಟ್ರಿಕಲ್ಗೆ, ಸಹಾಯಕ ಕಾರ್ಯಾಚರಣೆಗಳು ಎಲೆಕ್ಟ್ರಿಕಲ್, ಸಹಾಯಕ TL ಮತ್ತು AC, ಸಹಾಯಕ CNW, ಆಮೇಲೆ ಪಾಯಿಂಟ್ಸ್ಮನ್ B, ಸಹಾಯಕ ST. ಸೊ ಇದಿಷ್ಟು ಹುದ್ದೆಗಳು ಖಾಲಿ ಇರುವಂಥದ್ದು. ಇನ್ನು ವರ್ಗ ಬಂದ್ಬಿಟ್ಟು ರೈಲ್ವೆ ಉದ್ಯೋಗಗಳು. ಆಲ್ರೆಡಿ ಅಧಿಸೂಚನೆ ಬಿಡುಗಡೆಯಾಗಿದೆ. ಸೊ ಬಿಡುಗಡೆ ಆಗಿರೋದು ಜನವರಿ 30. ಇನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಜನವರಿ 31. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 2, 2026. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಮಾರ್ಚ್ 4, 2026 ಹಾಗೂ ತಿದ್ದುಪಡಿ ಮಾಡಲು ಕೊನೆಯ ದಿನಾಂಕ ಮಾರ್ಚ್ 5, 2026ರಿಂದ 14 ಮಾರ್ಚ್ವರೆಗೆ. ಸೊ ಪರೀಕ್ಷೆಯ ದಿನಾಂಕ ಬಂದು ಮೇ 2026. ಅಪ್ಲಿಕೇಶನ್ನ ವಿಧಾನ ಆನ್ಲೈನ್ ಇರುತ್ತೆ ಮತ್ತು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ, ದೈಹಿಕ ದಕ್ಷತೆ ಪರೀಕ್ಷೆ ಇರುತ್ತೆ, ದಾಖಲೆಗಳ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಅರ್ಹತೆ ಬಂದ್ಬಿಟ್ಟು 10th ಪಾಸ್ ಅಥವಾ ITI ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ವಯಸ್ಸಿನ ಮಿತಿ 18ರಿಂದ 33 ವರ್ಷಗಳು. ಹಾಗೂ ಇಲ್ಲಿ ಮಾಸಿಕ ವೇತನ ಬಂದು ನಿಮಗೆ 18,000 ಇರುತ್ತದೆ. ಹಾಗೂ ಅಧಿಕೃತ ಜಾಲತಾಣ ಬಂದ್ಬಿಟ್ಟು www.rrbcdg.government.in.
ಇದು ಬಂದ್ಬಿಟ್ಟು ಅಧಿಕೃತ ವೆಬ್ಸೈಟ್. ಇನ್ನು ರೈಲ್ವೆ ಗ್ರೂಪ್ ಡಿ ಪೂರ್ಣ ಅಧಿಸೂಚನೆ 2026ರ PDF ಏನು ಅವರು ರಿಲೀಸ್ ಮಾಡಿದ್ದಾರೆ ಅದರದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನ ಚೆಕ್ ಮಾಡ್ಬೋದು. ಅಪ್ಲೈ ಮಾಡೋಕ್ಕಿಂತ ಮುಂಚೆ PDF ಚೆಕ್ ಮಾಡಿಬಿಟ್ಟು ಖಾಲಿ ಹುದ್ದೆಗಳ ಡೀಟೇಲ್ಸು, ಅರ್ಹತೆ, ಡೇಟ್ ಆಗಿರ್ಬೋದು, ಪರೀಕ್ಷಾ ಮಾದರಿ ಏನೇನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದನ್ನ ಒಂದ್ಸಲ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ ಡೌನ್ಲೋಡ್ ಮಾಡಿಕೊಂಡು. ಇಲ್ಲಾಂತಂದರೆ ನೀವು ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿ, ಅಂದರೆ www.rrbcdg.government.in ವಿಸಿಟ್ ಮಾಡಿ ಅಲ್ಲಿಂದಲೂ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಇನ್ನು ರೈಲ್ವೆ ನೇಮಕಾತಿ ಮಂಡಳಿಯ ಗ್ರೂಪ್ ಡಿ ಹುದ್ದೆಯ ಪೋಸ್ಟ್ ವೈಸ್ ಹುದ್ದೆಗಳು ಎಷ್ಟಿವೆ ಅಂತ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಣ. ಪೋಸ್ಟ್ ಹೆಸರು ಮತ್ತು ಹುದ್ದೆಗಳು ಎಷ್ಟಿವೆ ಮತ್ತು ಅಲ್ಲಿ ಯಾವ್ಯಾವ ಕ್ಯಾಟಗರೀಸ್ಗೆ ಎಷ್ಟೆಷ್ಟು ಪೋಸ್ಟ್ಗಳಿವೆ ಅಂತಲೂ ಮೆನ್ಷನ್ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಸಹಾಯಕ ಸೇತುವೆ, ಇದು ಟೋಟಲ್ ಆಗಿ 557 ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟು ಸಹಾಯಕ ಕ್ಯಾರೇಜ್ ಮತ್ತು ವ್ಯಾಗನ್ 962 ಹುದ್ದೆಗಳು ಖಾಲಿ ಇವೆ. ಸಹಾಯಕ ಲೋಕೋ ಶೆಡ್ ವಿದ್ಯುತ್, ಇದರಲ್ಲಿ 167 ಹುದ್ದೆಗಳು ಖಾಲಿ ಇವೆ. ಸಹಾಯಕ ಕಾರ್ಯಾಚರಣೆಗಳು, ಇದು ವಿದ್ಯುತ್ ಬರುತ್ತೆ, 592 ಹುದ್ದೆಗಳು ಖಾಲಿ ಇವೆ. ಸಹಾಯಕ TL ಮತ್ತು AC 505 ಹುದ್ದೆಗಳು ಖಾಲಿ ಇದೆ. ಸಹಾಯಕ PV 296 ಹುದ್ದೆಗಳು ಖಾಲಿ ಇವೆ. ಟ್ರ್ಯಾಕ್ ಮೇಂಟೈನರ್ 9350 ಹುದ್ದೆಗಳು ಖಾಲಿ ಇವೆ. ಸಹಾಯಕ ಎಸ್ ಮತ್ತು T 1257 ಹುದ್ದೆಗಳು ಖಾಲಿ ಇವೆ. ಸಹಾಯಕ ಟ್ರ್ಯಾಕ್ ಯಂತ್ರ 593 ಹುದ್ದೆಗಳು ಖಾಲಿ ಇವೆ. ಪಾಯಿಂಟ್ಸ್ಮನ್ B 4843 ಹುದ್ದೆಗಳು ಖಾಲಿ ಇವೆ. ಸಹಾಯಕ TRD 748 ಹುದ್ದೆಗಳು ಖಾಲಿ ಇವೆ. ಟೋಟಲ್ ಆಗಿ 22,195 ಹುದ್ದೆಗಳು ಖಾಲಿ ಇರುವಂಥದ್ದು. ಸೊ ನೀವು ಕ್ಯಾಟಗರಿ ವೈಸ್ ಅಲ್ಲಿ ರೈಟ್ ಸೈಡಲ್ಲಿ ಮೆನ್ಷನ್ ಮಾಡಿದ್ದೀನಿ, ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ. ಇದಾಗಲೇ ನಾನು ತಿಳಿಸಿದಂತೆ ನೇಮಕಾತಿಯ ಲಿಂಕ್ ಆಲ್ರೆಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅದನ್ನ ಒಂದ್ಸಲ ಚೆಕ್ ಮಾಡಿ. ದಯವಿಟ್ಟು ನೋಟಿಫಿಕೇಶನ್ ಲಿಂಕ್ನ ಓಪನ್ ಮಾಡಿ ಕರೆಕ್ಟಾಗಿ ಓದ್ಕೊಳ್ಳಿ. ಅದಾದಮೇಲೆ ಮಾರ್ಚ್ 2ರ ಒಳಗಡೆ ತನಕ ಲಿಂಕ್ ಓಪನ್ ಇರುತ್ತೆ. ಮಾರ್ಚ್ 2ರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸುವಂಥದ್ದು, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ ನೀವು ನೋಟಿಫಿಕೇಶನ್ ಅಧಿಕೃತ ಅಧಿಸೂಚನೆ ಏನಿದೆ ಅದನ್ನ ಕರೆಕ್ಟಾಗಿ ನೋಡ್ಕೊಬೇಕಾಗತ್ತೆ, ಮತ್ತೆ ಯಾವ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕರೆಕ್ಟಾಗಿ ನೋಡ್ಕೊಬೇಕಾಗತ್ತೆ. ವೆಬ್ಸೈಟ್ಗೆ ಭೇಟಿ ನೀಡಿ, ಅಲ್ಲಿ www.rrbapply.government.in ಅಂತಿದೆ. ಅಲ್ಲಿ ನೀವು ನೇಮಕಾತಿ CN 09 2025ಗೆ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ನೀವು ಲಾಗಿನ್ ಮಾಡಿ, ನಿಮ್ಮದು ವೈಯಕ್ತಿಕ ಡೀಟೇಲ್ಸ್ನೆಲ್ಲ ಮೆನ್ಷನ್ ಮಾಡಿ ಅಲ್ಲಿ ಲಾಗಿನ್ ಮಾಡಬೇಕಾಗತ್ತೆ. ನಂತರ ನಿಮ್ಮ ವೈಯಕ್ತಿಕ ಮತ್ತು ಶೈಕ್ಷಣಿಕ ಸಂಪರ್ಕ ಅಂದರೆ ನಿಮ್ಮ ಹೆಸರು, ವಿಳಾಸ, ಫೋನ್ ನಂಬರ್ ಅದೆಲ್ಲ ಮೆನ್ಷನ್ ಮಾಡಿ ಆನ್ಲೈನ್ ಅರ್ಜಿ ನಮೂನೆಯನ್ನು ಮಾಡಬೇಕಾಗತ್ತೆ. ಅದಾದಮೇಲೆ ಅಗತ್ಯವಿರುವ ಡಾಕ್ಯುಮೆಂಟ್ಸ್ ಏನಾದರೂ ಕೇಳಿದರೆ ಅದನ್ನ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಲಾಸ್ಟಲ್ಲಿ ನೀವೊಂದು ಡೌನ್ಲೋಡು ಪ್ರಿಂಟೌಟು ತೊಗೊಂಬಿಡಿ, ಅಥವಾ ನಿಮ್ಮ ರೆಫರೆನ್ಸ್ಗೋಸ್ಕರ ಒಂದು ಡೌನ್ಲೋಡು ಮಾಡಿಕೊಂಡು ನೀವು ಇಟ್ಕೊಬಹುದು. ಸೊ ಈ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ನಿಮಗೆ ಅಲ್ಲಿ ಲಾಗಿನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಅಪ್ಲೈ ಮಾಡೋದು ಹೇಗೆ ಅಂತ. ಅದ್ರ ಮೂಲಕ ನೀವು ಮಾರ್ಚ್ 2ರ ಒಳಗಡೆ ನೀವು ಅಪ್ಲಿಕೇಶನ್ನ ಸಲ್ಲಿಸುವಂಥದ್ದು. ಇನ್ನು ಇದರ ಪರೀಕ್ಷಾ ದಿನಾಂಕ 2026 ಮೇ 2026ರಲ್ಲಿ ನಡೆಸಲಾಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಸೊ ಅಪ್ರಾಕ್ಸಿಮೇಟ್ಲಿ ನಿಮಗೆ ಮೇಯಲ್ಲಿ ಇರ್ಬೋದು. ಸೊ ಪರೀಕ್ಷಾ ದಿನಾಂಕ ಅಂದರೆ ಪರೀಕ್ಷಾ ದಿನಾಂಕಕ್ಕೆ 4 ದಿನಗಳ ಮೊದಲು ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಹಾಗೂ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು 10ನೇ ತರಗತಿ ಉತ್ತೀರ್ಣ ಪ್ರಮಾಣ ಪತ್ರ ಅಥವಾ ITI ಹೊಂದಿರುವ ಅಭ್ಯರ್ಥಿಗಳು RRB ಗ್ರೂಪ್ ಡಿ ನೇಮಕಾತಿ 2026ಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಸೊ ಇದು ಬಂದ್ಬಿಟ್ಟು 10th ಮತ್ತು ITI ಕಂಪ್ಲೀಟ್ ಮಾಡಿರುವ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು RRB ಗ್ರೂಪ್ ಡಿ ರಾಷ್ಟ್ರೀಯತೆ ಬಗ್ಗೆನೂ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳಿಗೆ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಭಾರತದ ನಾಗರಿಕ ಆಗಿರ್ಬೋದು, ನೇಪಾಳದ ನಾಗರಿಕ, ಭೂತಾನಿನ ವಿಷಯ, ಜನವರಿ 1, 1962ಕ್ಕಿಂತ ಮೊದಲು ಭಾರತದಲ್ಲಿ ನೆಲೆಸಿದ ಟಿಬೆಟಿಯನ್ನರು, ನಿರಾಶ್ರಿತರು, ಮತ್ತು ಪಾಕಿಸ್ತಾನ, ಬರ್ಮಾ, ಶ್ರೀಲಂಕಾ, ಕೀನ್ಯಾ, ಉಗಾಂಡ, ಸೊ ಈ ಥರ ವಲಸೆ ಬಂದ ಭಾರತ ಮೂಲದ ವ್ಯಕ್ತಿಗಳು, ಹಾಗೂ ನೇಪಾಳ, ಭೂತಾನ್, ಟಿಬೆಟಿಯನ್ ಈ ಥರ ವರ್ಗಗಳ ಅಭ್ಯರ್ಥಿಗಳು ಭಾರತ ಸರ್ಕಾರ ನೀಡಿದ ಅರ್ಹತಾ ಪ್ರಮಾಣ ಪತ್ರವನ್ನು ಹೊಂದಿರಬೇಕು.
ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ವಯಸ್ಸಿನ ಮಿತಿ ನೋಡೋದಾದ್ರೆ ಜನರಲ್ 18ರಿಂದ 33 ವರ್ಷಗಳು ಹಾಗೂ OBC ಅವರಿಗೆ 18ರಿಂದ 36 ವರ್ಷಗಳು ಹಾಗೂ SC ST 18ರಿಂದ 38 ವರ್ಷಗಳು. ಹಾಗೂ ಸರ್ಕಾರಿ ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆ ಕೂಡ ಇರುತ್ತದೆ. ಹಾಗೂ ನಾನು ಆಲ್ರೆಡಿ ಹೇಳ್ದಂಗೆ 10th ಹಾಗೂ ITI ಕಂಪ್ಲೀಟ್ ಮಾಡಿರುವ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಹಾಗೂ ಆಲ್ರೆಡಿ ಅಪ್ಲೈ ಮಾಡಿ ಫಲಿತಾಂಶಕ್ಕಾಗಿ ಕಾಯ್ತಿರುವ ಅಭ್ಯರ್ಥಿಗಳಿಗೆ ಮತ್ತೊಂದು ಸಲ ಹಾಕುವ ಇದಿರಲ್ಲ, ಅರ್ಜಿ ಸಲ್ಲಿಸುವಂತಹ ಅರ್ಹತೆ ಇರಲ್ಲ. ಇಲ್ಲಿ ದಾಖಲೆ ಪರಿಶೀಲನೆಯ ಸಮಯದಲ್ಲಿ ಮಾನ್ಯ ಪುರಾವೆಗಳೊಂದಿಗೆ ಸಂಪೂರ್ಣ ಅರ್ಹತೆ ಹೊಂದಿರುವ ಅರ್ಜಿದಾರರನ್ನ ಮಾತ್ರ ಪರಿಗಣಿಸಲಾಗುತ್ತದೆ. ನೀವು ಹೋಗುವಾಗ ನೀವು ಇಂಟರ್ವ್ಯೂ ಟೈಮಲ್ಲಿ ಬಂದ್ಬಿಟ್ಟು ಏನೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲನ ಕರೆಕ್ಟಾಗಿ ನೀವು ತಗೊಂಡು ಹೋಗಬೇಕಾಗತ್ತೆ. ಇನ್ನು ಡಿವಿಗಾಗಿ ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳು ಕರ್ತವ್ಯಗಳನ್ನು ನಿರ್ವಹಿಸಲು ದೈಹಿಕವಾಗಿ ಸಮರ್ಥರಾಗಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ರೈಲ್ವೆ ವೈದ್ಯಕೀಯ ಫಿಟ್ನೆಸ್ನಲ್ಲೂ ಉತ್ತೀರ್ಣ ಆಗಿರಬೇಕಾಗತ್ತೆ. RRB ಗ್ರೂಪ್ 2026 ಅಡಿಯಲ್ಲಿ ವಿವಿಧ ಹುದ್ದೆಗಳಿಗೆ ನೀಡಲಾದ ಹುದ್ದೆಗಳಿಗೆ ದೃಷ್ಟಿ ಮಾನದಂಡಗಳು ಕೂಡ ಬೇಕಾಗುತ್ತವೆ. ಅಂದರೆ ನಿಮಗೆ ವೈದ್ಯಕೀಯ ಪರೀಕ್ಷೆ ಮಾಡ್ತಾರೆ. ಅದರಲ್ಲಿ ಬಂದ್ಬಿಟ್ಟು ಕನ್ನಡಕವಿಲ್ಲದೆ ಪ್ಲಸ್ ಬನ್ನ ಮತ್ತು ರಾತ್ರಿ ದೃಷ್ಟಿ ಪರೀಕ್ಷೆ ಇರುತ್ತೆ. ಕನ್ನಡಕದೊಂದಿಗೂ ಪರೀಕ್ಷೆ ಇರುತ್ತೆ, ಕನ್ನಡಕ ಇಲ್ಲದೂ ಪರೀಕ್ಷೆ ಇರುತ್ತೆ. ನಿಮಗೆ ಟೋಟಲ್ ಆಗಿ ದೃಷ್ಟಿ ತೀಕ್ಷ್ಣತೆಯ ಅವಶ್ಯಕತೆ ಇದರಲ್ಲಿ ಮೇಯ್ನ್ ಆಗಿರೋದ್ರಿಂದ ಅದರದ್ದು ಪರೀಕ್ಷೆ ಕೂಡ ಮಾಡ್ತಾರೆ. ಇನ್ನು ಈ ಹುದ್ದೆಗಳಿಗೆ ಆಯ್ಕೆಯ ಹಂತವನ್ನು ನೋಡೋದಾದ್ರೆ ಮೊದಲನೇದಾಗಿ ನಿಮಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತದೆ. ಅದರಲ್ಲಿ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಲು ಆನ್ಲೈನ್ ವಸ್ತುನಿಷ್ಠ ಪರೀಕ್ಷೆ ಆಗಿರುತ್ತೆ. ಎರಡನೇದಾಗಿ ದೈಹಿಕ ದಕ್ಷತೆ ಪರೀಕ್ಷೆ ಇರುತ್ತದೆ. ಅಂದರೆ ಫಿಟ್ನೆಸ್ ಮಾನದಂಡಗಳನ್ನು ಪರೀಕ್ಷಿಸಲು ದೈಹಿಕ ಪರೀಕ್ಷೆ ನಡೆಸ್ತಾರೆ. ಮೂರನೇದಾಗಿ ದಾಖಲೆ ಪರಿಶೀಲನೆ ಇರುತ್ತೆ. ಅಂದರೆ ಶೈಕ್ಷಣಿಕ ಮತ್ತು ವರ್ಗದ ದಾಖಲೆಗಳ ಪರಿಶೀಲನೆ ಇರುತ್ತೆ. ಇದು ನೆಕ್ಸ್ಟು ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಅಂದರೆ ರೈಲ್ವೆ ವೈದ್ಯಕೀಯ ನಿಯಮಗಳ ಪ್ರಕಾರ ಆರೋಗ್ಯ ತಪಾಸಣೆಯನ್ನು ಇಲ್ಲಿ ಮಾಡ್ತಾರೆ. ಇದಿಷ್ಟು 4 ಹಂತದ ಪರೀಕ್ಷೆಯನ್ನು ನಿಮಗೆ ಮಾಡ್ತಾರೆ. ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ OBC EWSಗೆ 500 ರೂಪೀಸ್ ಅರ್ಜಿ ಶುಲ್ಕ ಇರುತ್ತದೆ. ಹಾಗೂ SC ST EBC ಮಹಿಳೆ ಟ್ರಾನ್ಸ್ಜೆಂಡರ್ಗೆ 250 ರೂಪೀಸ್ ಶುಲ್ಕ ಇರುತ್ತದೆ. ಇಲ್ಲಿ ಸಾಮಾನ್ಯ OBC ಅಭ್ಯರ್ಥಿಗಳು CBT ಪರೀಕ್ಷೆಗೆ ಹಾಜರಾದ ನಂತರ 400 ರೂಪೀಸ್ ಮರುಪಾವತಿ ಮಾಡಲಾಗುತ್ತೆ. ಅಂದರೆ 500 ರೂಪೀಸಲ್ಲಿ ಬಂದ್ಬಿಟ್ಟು 400 ರೂಪೀಸ್ ನಿಮಗೆ ರೀಫಂಡ್ ಇರುತ್ತದೆ. SC ST PWD ಮಹಿಳೆಯರು ಮತ್ತು ಟ್ರಾನ್ಸ್ಜೆಂಡರ್ ಇವರಿಗೆಲ್ಲ ಬಂದ್ಬಿಟ್ಟು 250 ರೂಪೀಸ್ ಮರುಪಾವತಿ ಮಾಡಲಾಗುತ್ತದೆ. ರೀಫಂಡ್ ಬಂದ್ಬಿಟ್ಟು ಫುಲ್ ರೀಫಂಡ್ ಇರುತ್ತೆ. ಇವರಿಗೆ 250 ರೂಪೀಸ್. ಸಾಮಾನ್ಯ OBC ಅವರಿಗೆ 400 ರೂಪೀಸ್ 100 ರೂಪೀಸ್ ಡಿಡಕ್ಟ್ ಮಾಡಿ 400 ರೂಪೀಸ್ ರೀಫಂಡ್ ಮಾಡ್ತಾರೆ. ಇನ್ನು ಈ ಹುದ್ದೆಗಳಿಗೆ ಅಗತ್ಯವಿರುವ ದಾಖಲೆಗಳ ಬಗ್ಗೆ ನೋಡೋದಾದ್ರೆ ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕಾಗುತ್ತದೆ. ಆಮೇಲೆ ಸಹಿ ಸಮೇತ ಅಂದರೆ ಸ್ಕ್ಯಾನ್ ಮಾಡಿ ನೀವು ಕಳಿಸ್ಬೇಕಾಗತ್ತೆ. ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿ ಕಳಿಸ್ಬೇಕಾಗತ್ತೆ. ನಂತರ 10th ಅಥವಾ ITIದು ಮಾರ್ಕ್ಸ್ ಕಾರ್ಡ್ನ ಸ್ಕ್ಯಾನ್ ಮಾಡಿ ಕಳಿಸ್ಬೇಕಾಗತ್ತೆ. ಆಮೇಲೆ ಸರ್ಕಾರದ ID ಕಾರ್ಡ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ID ಯಾವುದಾದ್ರೂ ಆಗ್ಬೋದು, ಇದು ಬೇಕಾಗುತ್ತೆ. ಆಮೇಲೆ ವರ್ಗ ಪ್ರಮಾಣ ಪತ್ರ ಬೇಕಾಗುತ್ತೆ. ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟು ಅಂಗವೈಕಲ್ಯ ಏನಾದರೂ ಇದ್ದರೆ ಅದರದ್ದು ಪ್ರಮಾಣ ಪತ್ರ ಏನಾದರೂ ಇದ್ದರೆ ನೀವು ಅದನ್ನ ಸ್ಕ್ಯಾನ್ ಮಾಡಿ ಕಳಿಸ್ಬೋದು. ಇದಿಷ್ಟು ಅಗತ್ಯ ದಾಖಲೆಗಳ ವಿವರ. ಇನ್ನು ಪರೀಕ್ಷಾ ಮಾದರಿ ನೋಡೋದಾದರೆ ಇಲ್ಲಿ 100 ಕ್ವಶನ್ಸ್ ಇರುತ್ತೆ. 1 ಮಾರ್ಕ್ಸ್ ಈಚ್ ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್ಗೆ ಇರುತ್ತೆ. ಮೊದಲನೇದಾಗಿ ಸಾಮಾನ್ಯ ವಿಜ್ಞಾನ 25 ಮಾರ್ಕ್ಸಿಗೆ, ಗಣಿತ 25 ಮಾರ್ಕ್ಸ್ಗೆ, ಸಾಮಾನ್ಯ ಬುದ್ಧಿಮತ್ತೆ ತಾರ್ಕಿಕತೆ 30 ಮಾರ್ಕ್ಸ್ಗೆ, ಸಾಮಾನ್ಯ ಅರಿವು ಮತ್ತು ಪ್ರಚಲಿತ ವಿದ್ಯಮಾನ 20 ಮಾರ್ಕ್ಸ್ಗೆ. ಅಂದರೆ ಟೋಟಲ್ ಆಗಿ 100 ಮಾರ್ಕ್ಸ್ಗೆ ಇರುತ್ತೆ. 100 ಕ್ವಶನ್ಸ್ ಇರುತ್ತೆ. 90 ನಿಮಿಷ ನಿಮಗೆ ಪರೀಕ್ಷೆಯ ಅವಧಿ, ಅಂದರೆ ಟೈಮ್ ನಿಮಗೆ 90 ನಿಮಿಷ ಕೊಟ್ಟಿರ್ತಾರೆ. ಆಮೇಲೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ, ಇದನ್ನು ಚೆಕ್ ಮಾಡ್ಕೊಳ್ಳಿ. 1 ಮಾರ್ಕ್ಸ್ ಈಚ್ ಕ್ವಶನ್, 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, 90 ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ. ಇನ್ನು ಮಾಸಿಕ ವೇತನದ ಬಗ್ಗೆ ನೋಡೋದಾದ್ರೆ RRB ಗ್ರೂಪ್ D ನೇಮಕಾತಿ 2026 ಮೂಲಕ ಆಯ್ಕೆಯಾದ ಅಭ್ಯರ್ಥಿಗಳು 7ನೇ ವೇತನ ಆಯೋಗದ ಹಂತ 1 ಅಡಿಯಲ್ಲಿ 18,000 ಮೂಲ ವೇತನವನ್ನು ಪಡೆಯುತ್ತಾರೆ. ಮೂಲ ವೇತನದ ಜೊತೆಗೆ ರೈಲ್ವೆಗಳು ಮಾಸಿಕ ಗಳಿಕೆಯನ್ನು
ಹೆಚ್ಚಿಸುವ ಬಹುಭತ್ಯೆಗಳನ್ನು ಒದಗಿಸುತ್ತವೆ. ಈ ಪ್ರಯೋಜನಗಳಲ್ಲಿ DA, HRA, ಸಾರಿಗೆ ಭತ್ಯೆ, ರಾತ್ರಿ ಕರ್ತವ್ಯ ಭತ್ಯೆ, ಅಧಿಕಾವಧಿ ವೇತನ ಮತ್ತು ಉದ್ಯೋಗಗಳಿಗೆ ವೈದ್ಯಕೀಯ ಸೌಲಭ್ಯಗಳು ಸೇರಿವೆ. ಈ ಹೆಚ್ಚುವರಿ ಪಾವತಿಗಳಿಂದಾಗಿ ನಿರೀಕ್ಷಿತ RRB ಗ್ರೂಪ್ ಡಿ ಇನ್ ಹ್ಯಾಂಡ್ ವೇತನವು ತಿಂಗಳಿಗೆ 22,500ರಿಂದ 25,380 ನಡುವೆ ಇರುತ್ತದೆ. ಸೊ ಈ ಪ್ಯಾಕೇಜ್ RRB ಗ್ರೂಪ್ ಡಿ 2026 10ನೇ ತರಗತಿ ಮತ್ತು ITI ಅಭ್ಯರ್ಥಿಗಳಿಗೆ ಸುರಕ್ಷಿತ ಮತ್ತು ಆಕರ್ಷಕ ಸರ್ಕಾರಿ ಉದ್ಯೋಗದ ಆಯ್ಕೆಗಳನ್ನಾಗಿ ಮಾಡುತ್ತದೆ. ಸೊ ಇದಿಷ್ಟು ಬಂದ್ಬಿಟ್ಟು ಸಂಬಳದ ಡೀಟೇಲ್ಸು, ಮಾಸಿಕ ವೇತನದ ಡೀಟೇಲ್ಸು. ಸೊ ಐ ಹೋಪ್ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.